ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ದೇವರನ್ನ ಹೇಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತೇವೋ ಹಾಗೆ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಲಾಗುತ್ತದೆ. ಮನೆಯ ಹೊಸ್ತಿಲಿನ ಮೇಲೆ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಎಂಬುದು ಅನೇಕರಿಗೆ ತಿಳಿದೇ ಇರುತ್ತದೆ. ಆದರೆ ಹೊಸ್ತಿಲಲ್ಲಿ ದರಿದ್ರ ಲಕ್ಷ್ಮಿಯು ನೆಲೆಸಿರುತ್ತಾಳೆ ಎಂಬುದು ನಿಮಗೆ ತಿಳಿದಿದೆಯೇ? ನಾವು ಮನೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ, ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಕೆಲಸಗಳನ್ನು ಮಾಡಿದಾಗ ಹೊಸ್ತಿಲಲ್ಲಿ ಕುಳಿತಿದ್ದ ಲಕ್ಷ್ಮೀ ದೇವಿಯು ನಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ. ಅದೇ ಮನೆಯಲ್ಲಿ ಅನಾಚಾರ ಮಾಡಿದಾಗ ಅಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿಯು ಮನೆಯನ್ನು ಪ್ರವೇಶಿಸುತ್ತಾಳೆ. ಈ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಹಾಗೂ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವುದಕ್ಕಾಗಿ ಪ್ರತಿನಿತ್ಯವೂ ಹೊಸ್ತಿಲ ಪೂಜೆಯನ್ನು ಮಾಡಲಾಗುತ್ತದೆ. ಹೊಸ್ತಿಲು ಪೂಜೆಯನ್ನು ಮಾಡುವುದು ಹೇಗೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ನಿಮ್ಮ ಮನೆಯ ಹೊಸ್ತಿಲಿನ ಮೇಲ್ಭಾಗದಲ್ಲಿ ಒಂದು ವಸ್ತುವನ್ನು ಇಟ್ಟು ಈ ದೇವರನ್ನು ಸ್ಮರಿಸಿಕೊಂಡ್ರೆ ಒಂದೇ ವಾರದಲ್ಲಿ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ. ಹಣದ ಸಮಸ್ಯೆ, ನೆಗೆಟಿವ್ ಶಕ್ತಿಗಳು ಮನೆಯಲ್ಲಿ ತಾಂಡವವಾಡುತ್ತಿದ್ದರೆ ಮನೆ ಒರೆಸುವಂತಹ ನೀರಿಗೆ ಯಾವ ಕಡ್ಡಿಯನ್ನು ಹಾಕಬೇಕು, ಕೋರಿಕೆಯನ್ನು ಒಂದು ಪೇಪರ್ ಮೇಲೆ ಬರೆದು ಮನೆಯಲ್ಲಿ ಎಲ್ಲಿಟ್ಟರೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಗಜಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ನಾವು ವಾಸಿಸುವಂತಹ ಮನೆಯ ಮುಖ್ಯದ್ವಾರ ಬಹು ಮುಖ್ಯವಾಗುತ್ತದೆ. ಮನೆಯ ಮುಖ್ಯದ್ವಾರದಲ್ಲಿ ಈ ವಿಶೇಷ ಕೆಲಸಗಳನ್ನು ಮಾಡಿದರೆ ಸ್ವತಃ ಶ್ರೀ ಮಹಾಲಕ್ಷ್ಮಿಯೇ ಮನೆಗೆ ಪ್ರವೇಶಿಸಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಹೊಸ್ತಿಲು ಮನೆಯ ಆಗಮನದ ದ್ವಾರ. ಯಾರೇ ಮನೆಯನ್ನು ಪ್ರವೇಶಿಸಬೇಕಾದರೂ ಹೊಸ್ತಿಲಿನಿಂದಲೇ ಮನೆಯನ್ನು ಪ್ರವೇಶಿಸಬೇಕಾಗುತ್ತದೆ. ಮನೆಯ ಒಳಗೆ ಕೆಡುಕಾಗಲಿ ಅಥವಾ ಒಳಿತಾಗಲಿ ಬರುವುದು ಈ ಪ್ರವೇಶ ದ್ವಾರ ಅಥವಾ ಹೊಸ್ತಿಲಿನಿಂದಲೇ. ಈ ಕಾರಣಕ್ಕಾಗಿ ಹೊಸ್ತಿಲಿನಲ್ಲಿ ಒಳಿತು ಕೆಡುಕು ಎರಡೂ ಇರುತ್ತದೆ. ಅಂದರೆ ಒಳಿತಾಗಿ ಲಕ್ಷ್ಮೀ ದೇವಿ ಹಾಗೂ ಕೆಡುಕಾಗಿ ಅಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಇರುತ್ತಾಳೆ. ಹೊಸ್ತಿಲಿನ ಎರಡೂ ಬದಿಗಳಲ್ಲಿ ಇವರಿಬ್ಬರು ಅಭಿಮುಖವಾಗಿ ಕುಳಿತುಕೊಂಡಿರುತ್ತಾರೆ. ದರಿದ್ರ ಲಕ್ಷ್ಮಿಯನ್ನ ಮನೆಯಿಂದ ಹೊರಹಾಕಿ ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸುವುದಕ್ಕಾಗಿ ನಾವು ನಿತ್ಯವೂ ಹೊಸ್ತಿಲನ್ನು ಪೂಜಿಸುತ್ತೇವೆ. ಇನ್ನು ಕೆಲವೆಡೆ ಬಲಭಾಗದಲ್ಲಿ ಶ್ರೀದೇವಿ, ಎಡಭಾಗದಲ್ಲಿ ಭೂದೇವಿ ಮತ್ತು ಮಧ್ಯದಲ್ಲಿ ನಾರಾಯಣ ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ. ಮೊಟ್ಟ ಮೊದಲನೆಯದಾಗಿ ನಿಮ್ಮ ಮನೆಯ ಹೊಸ್ತಿಲಿಗೆ ಪ್ರತಿ ಶುಕ್ರವಾರ ಅಥವಾ ಶುಕ್ರವಾರದ ದಿನ ಆರಂಭಿಸಿ ನಿತ್ಯವೂ ಈ ಕೆಲಸವನ್ನು ಮಾಡ್ತಾ ಬಂದರೆ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿಯನ್ನೇ ಮನೆಗೆ ಕರೆದಂತಾಗುತ್ತದೆ. ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯಗಳು ತೊಲಗಿ ಹಣಕಾಸಿನ ತೊಂದರೆಗಳು ಕ್ರಮಕ್ರಮವಾಗಿ ದೂರವಾಗುತ್ತದೆ. ಸರಿಯಾಗಿ ಕೈನಲ್ಲಿ ದುಡ್ಡು ನಿಲ್ಲೋದಿಲ್ಲ. ಸಂಪಾದನೆ ಮಾಡಿದ ಹಣದಿಂದ ಜೀವನ ಏಳಿಗೆ ಕಾಣುತ್ತಿಲ್ಲ. ಸಾಲಗಳು ಹೆಚ್ಚಾಗಿವೆ ಅಂದರೆ ಒಂದು ಲೋಟ ನೀರನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿಕೊಳ್ಳಬೇಕು. ನಿಮ್ಮ ಕೈನಲ್ಲಿ ಒಂದು ಲೋಟ ನೀರನ್ನು ಹಿಡಿದು ಆ ನೀರಿಗೆ ಅಭಿಮಂತ್ರಿಸಬೇಕು. ಇಷ್ಟ ದೇವರನ್ನು ನೆನೆಸಿಕೊಳ್ಳುತ್ತಾ, ಉದಾಹರಣೆಗೆ ಮಹಾಲಕ್ಷ್ಮೀ ದೇವಿ ಇಷ್ಟ ದೇವರಾದರೆ ಲಕ್ಷ್ಮೀ ದೇವಿಯನ್ನು, ವಿಷ್ಣುವಾದರೆ ವಿಷ್ಣುವನ್ನು, ಗಣೇಶನಾದರೆ ಗಣೇಶನನ್ನು, ಶಿವನಾದರೆ ಶಿವ, ಹೀಗೆ ಇಷ್ಟ ದೇವರನ್ನು ನೆನೆಸಿ ಪರಮ ಪವಿತ್ರವಾದ ಆ ನೀರಿನಿಂದ ಈ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಲಕ್ಷ್ಮೀ ಸ್ವರೂಪವಾದ ಈ ಹೊಸ್ತಿಲ ಮೂಲಕ ಮಹಾಲಕ್ಷ್ಮಿಯ ಆಗಮನವಾಗಬೇಕು, ಕಷ್ಟಗಳೆಲ್ಲ ಆಗಬೇಕೆಂದು ಪ್ರಾರ್ಥಿಸುತ್ತಾ ಅದೇ ನೀರನ್ನು ಹೊಸ್ತಿಲ ಮೇಲೆ ಹಾಕುತ್ತಾ ನಿಮ್ಮ ಕೈಗಳಿಂದ ಹೊಸ್ತಿಲನ್ನು ಒರೆಸಬೇಕು. ಸ್ವಲ್ಪ ನೀರನ್ನು ಆ ಲೋಟದಲ್ಲಿ ಉಳಿಸಿಕೊಂಡು ಉಳಿದಂಥ ಸ್ವಲ್ಪ ನೀರನ್ನು ನಿಮ್ಮ ಕೈನಿಂದ ಮನೆಯ ಎಲ್ಲ ಕಡೆಯೂ ಪ್ರೋಕ್ಷಣೆ ಮಾಡಬೇಕು. ನೀರಿಗೆ ವಿಶೇಷ ಶಕ್ತಿ ಇರುತ್ತದೆ. ನೀರಿನಿಂದ ಈ ಚಿಕ್ಕ ತಂತ್ರವನ್ನು ಮಾಡೋದ್ರಿಂದ ಮನೆಯಲ್ಲಿ ಒಂದೊಂದೇ ಬದಲಾವಣೆಗಳು ಉಂಟಾಗುತ್ತೆ. ಎಷ್ಟೋ ಜನರು ಈ ಪರಿಹಾರವನ್ನು ಪಾಲಿಸಿ ಇಂದಿಗೂ ಒಳಿತನ್ನು ಕಾಣುತ್ತಿದ್ದಾರೆ. ಹಣಕಾಸು ಕೈನಲ್ಲಿ ನಿಲ್ಲೋದಿಲ್ಲ. ಸಂಪಾದನೆ ವೃದ್ಧಿಯಾಗಿ ಶ್ರೀಮಂತಿಕೆ ಕಾಣಲು, ಸುಖ, ಸಂತೋಷ, ನೆಮ್ಮದಿ ಶಾಶ್ವತವಾಗಿ ನಿಲ್ಲಿಸಲು ಈ ನೀರಿನ ತಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಹಾಗೆಯೇ ಈ ನೀರಿನ ತಂತ್ರವನ್ನು ಮಾಡಬೇಕಾದ್ರೆ ಪುಣ್ಯ ನದಿಗಳ ಹೆಸರನ್ನು ಹೇಳಿ ಮಾಡಿದರೆ ವಿಶೇಷ ಫಲಗಳು ಸಿಗುತ್ತದೆ. ಇನ್ನು ಎರಡನೆಯದಾಗಿ, ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿ ಅನುಗ್ರಹ ಇರುವ ಮನೆಯಲ್ಲಿ ಸಿರಿ ಸಂಪತ್ತುಗಳು ತುಂಬಿ ತುಳುಕುತ್ತದೆ. ಧಾನ್ಯಲಕ್ಷ್ಮಿ ದೇವಿಯ ಅನುಗ್ರಹ ಸದಾ ಮನೆಗೆ ಲಭಿಸಲು, ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಮನೆಯಲ್ಲಿ ಹಂತ ಹಂತವಾಗಿ ವೃದ್ಧಿಯಾಗಲು ಮನೆಯ ಮುಖ್ಯದ್ವಾರದಲ್ಲಿ ಸದಾ ಭತ್ತದ ತೋರಣ ಕಟ್ಟಬೇಕು. ಇದರಿಂದ ಮನೆಗೆ ಒಂದು ಅದ್ಭುತ ಪಾಸಿಟಿವ್ ಶಕ್ತಿ ಏರ್ಪಡುತ್ತದೆ.
ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿಯ ಕೃಪೆ ಪ್ರಾಪ್ತಿಯಾಗಿ ಮನೆಯಲ್ಲ ಎಂದಿಗೂ ಧಾನ್ಯ ಹಾಗೂ ಐಶ್ವರ್ಯಕ್ಕೆ ಕೊರತೆಗಳು ಉಂಟಾಗುವುದಿಲ್ಲ. ಈ ಭತ್ತದ ತೋರಣದಿಂದ ಮನೆಗಿರುವ ಸರ್ವ ದೋಷಗಳು ದೂರವಾಗುತ್ತದೆ. ಮನೆಯ ಸದಸ್ಯರು ಈ ಭತ್ತದ ತೋರಣದ ಕೆಳಗಡೆ ನಿತ್ಯವೂ ಓಡಾಡುವುದರಿಂದ ಮಾನಸಿಕ ನೆಮ್ಮದಿ ಹಾಗೂ ಕಾರ್ಯಸಿದ್ಧಿ ಉಂಟಾಗುತ್ತದೆ. ಕಷ್ಟಗಳು ದೂರವಾಗಲು ವಿಶೇಷ ಮಾರ್ಗಗಳು ತೆಗೆದುಕೊಳ್ಳುತ್ತವೆ. ಇನ್ನು ಮೂರನೆಯದಾಗಿ, ಮನೆ ಒರೆಸುವಂತಹ ನೀರಿಗೆ ಹಸುವಿನ ಸಗಣಿಯನ್ನು ಬೆರೆಸಿ ಮನೆಯನ್ನು ಒರೆಸುತ್ತಾ ಬಂದರೆ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಮಹಾಲಕ್ಷ್ಮಿ ದೇವಿಯ ಜೊತೆಗೆ ಸಕಲ ದೇವತಾ ಸ್ವರೂಪವಾದಂತಹ ಗೋಮಾತೆಯ ಕೃಪೆ ಲಭಿಸುತ್ತದೆ. ಆದರೆ ಎಲ್ಲರಿಗೂ ಈಗಿನ ಕಾಲದಲ್ಲಿ ಹಸುವಿನ ಸಗಣಿ ದೊರೆಯುವುದಿಲ್ಲ. ಆದ್ದರಿಂದ ವಾರಕ್ಕೆ ಒಂದು ಸಲವಾದರೂ ಒಂದೇ ಒಂದು ದರ್ಬೆ ಕಡ್ಡಿಯನ್ನು ಮನೆ ಒರೆಸ್ತಕ್ಕಂಥ ನೀರಿಗೆ ಬೆರೆಸಿ ಆ ನೀರಿನಿಂದ ಮನೆ ಒರೆಸಿದರೆ ಎಂತೆಂಥ ದೋಷಗಳು, ನೆಗೆಟಿವ್ ಶಕ್ತಿಗಳು ಮನೆಯಲ್ಲಿದ್ದರೆ ಹೊರಟು ಹೋಗುತ್ತದೆ. ಪ್ರತಿ ಹೋಮ ಹವನ ಇಂದು ಪೂಜೆಗಳಿಗೆ ದರ್ಬೆ ಕಡ್ಡಿ ಬೇಕೇ ಬೇಕು. ಗ್ರಹಣ ಕಾಲದಲ್ಲಿ ಆಹಾರ ಹಾಗೂ ಕೆಟ್ಟ ಕಿರಣಗಳಿಂದ ರಕ್ಷಿಸಲು ದರ್ಬೆ ಕಡ್ಡಿಯನ್ನು ಬಳಸಲಾಗುತ್ತದೆ. ಅಂತಹ ದರ್ಬೆಯನ್ನು ಮನೆ ಒರೆಸುವ ನೀರಿಗೆ ಬೆರೆಸಿ ಒರೆಸಿದರೆ ಮನೆಯಲ್ಲಿ ಎಷ್ಟು ಬದಲಾವಣೆಗಳು ಉಂಟಾಗುತ್ತದೆ. ಮನೆಯಲ್ಲಿ ಕುಟುಂಬ ಕಲಹಗಳು ಇರುವುದಿಲ್ಲ. ಅಂದುಕೊಂಡಂಥ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತಾ ಹೋಗುತ್ತದೆ. ಆ ಮನೆಯಲ್ಲಿ ಎಂದಿಗೂ ಪಾಸಿಟಿವ್ ಶಕ್ತಿ ಇದ್ದೇ ಇರುತ್ತದೆ. ಇನ್ನು ನಾಲ್ಕನೆಯದಾಗಿ, ಮನೆಯ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ವಾಸ್ತು ಹನುಮಂತನ ಫೋಟೋ ಏರ್ಪಾಡು ಮಾಡಿಕೊಳ್ಳಬೇಕು. ಇದರಿಂದ ಮನೆಗಿರುವ ಎಂಥದ್ದೇ ವಾಸ್ತು ದೋಷಗಳಿದ್ದರೂ ಕಳೆದು ಅಷ್ಟೈಶ್ವರ್ಯ ಲಭಿಸುತ್ತದೆ. ಮನೆಯವರಿಗೆ ಎಂದಿಗೂ ಕೂಡ ಹಣದ ಕೊರತೆ, ಆರೋಗ್ಯ ಹಾಗೂ ಮಾನಸಿಕ ಚಿಂತೆಗಳು ಎದುರಾಗುವುದಿಲ್ಲ. ದುಡಿಯುವ ಮನುಷ್ಯನಿಗೆ ನೆಮ್ಮದಿ ಎನ್ನುವುದು ಹೊಂದಿದ್ರೆ. ಇನ್ನು ನಾಲ್ಕನೆಯದಾಗಿ, ಮನೆಯ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ವಾಸ್ತು ಹನುಮಂತನ ಫೋಟೋ ಏರ್ಪಾಡು ಮಾಡಿಕೊಳ್ಳಬೇಕು. ಇದರಿಂದ ಮನೆಗಿರುವ ಎಂಥದ್ದೇ ವಾಸ್ತು ದೋಷಗಳಿದ್ದರೂ ಕಳೆದು ಅಷ್ಟೈಶ್ವರ್ಯ ಲಭಿಸುತ್ತದೆ. ಮನೆಯವರಿಗೆ ಎಂದಿಗೂ ಕೂಡ ಹಣದ ಕೊರತೆ, ಆರೋಗ್ಯ ಹಾಗೂ ಮಾನಸಿಕ ಚಿಂತೆಗಳು ಎದುರಾಗುವುದಿಲ್ಲ. ದುಡಿಯುವ ಮನುಷ್ಯನಿಗೆ ನೆಮ್ಮದಿ ಎನ್ನುವುದು ಹೊಂದಿದ್ರೆ ಎಲ್ಲಿ ಹೇಗೆ ಬೇಕಾದರೂ ಹಣ ಸಂಪಾದನೆ ಮಾಡುತ್ತಾನೆ. ಮನೆಯ ಯಜಮಾನನಿಗೆ ನೆಮ್ಮದಿಯಾಗಿರಲು, ಆತನಿಗೆ ಹಣದ ಏಳಿಗೆ ಆಗಲು ವಾಸ್ತು ಹನುಮಾನ್ ವಿಶೇಷವಾಗಿ ಅನುಗ್ರಹಿಸುತ್ತಾನೆ. ವಾಸ್ತು ಪುರುಷನನ್ನು ತುಳಿಯುವ ಹಾಗೆ ವಾಸ್ತು ಹನುಮ ದರ್ಶನವನ್ನು ನೀಡುತ್ತಾನೆ. ಅಂತಹ ಫೋಟೋ ಮನೆಗೆ ತಂದು ಮೊದಲು ಹಾಲಿನಿಂದ, ನಂತರ ನೀರಿನಿಂದ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ಅರಿಶಿನ, ಕುಂಕುಮ, ಗಂಧ, ಕೇಸರಿಯ ಬೊಟ್ಟನ್ನು ಇಟ್ಟು ನಂತರ ಮನೆಯ ಹೊರಭಾಗದಲ್ಲಿ ಜನರಿಗೆ ಕಾಣುವ ಹಾಗೆ ಹಾಕಬೇಕು. ವಾಸ್ತು ಹನುಮನ ಫೋಟೋ ಸಿಗಲಿಲ್ಲವೆಂದರೆ ವಾಸ್ತು ಪುರುಷನ ಫೋಟೋ ಬೇಕಾದರೂ ಹಾಕಿಕೊಳ್ಳಬಹುದು. ಈ ಫೋಟೋದಿಂದ ವಾಸ್ತು ದೋಷಗಳಿದ್ದರೂ ದೂರವಾಗುತ್ತದೆ. ಎಷ್ಟೋ ಜನ ವಾಸ್ತು ಸರಿಯಿಲ್ಲದ ಮನೆಯಲ್ಲಿ, ಬಾಡಿಗೆ ಮನೆಗಳಲ್ಲಿ ಅದರಲ್ಲೂ ವಾಸ ಮಾಡುತ್ತಿರುತ್ತಾರೆ. ಸಣ್ಣ ಪುಟ್ಟ ವಾಸ್ತು ಬದಲಾವಣೆಗಳನ್ನು ಮಾಡಿದರೂ ಕಷ್ಟಗಳು ಮಾತ್ರ ತಪ್ಪುತ್ತಿರುವುದಿಲ್ಲ. ಒಂದೊಂದು ರೂಪಾಯಿಗೂ ಸಂಕಷ್ಟ ಎದುರಾಗುತ್ತಲೇ ಇರುತ್ತದೆ. ಅಂಥವರು ವಾಸ್ತು ಹನುಮ ಅಥವಾ ವಾಸ್ತು ಪುರುಷನ ಫೋಟೋವನ್ನು ಮನೆಯ ಮುಂದೆ ಹಾಕಿ ಬದಲಾವಣೆಗಳನ್ನು ಗಮನಿಸುತ್ತಾ ಬನ್ನಿ. ವಾರಕ್ಕೆ ಒಂದು ಸಲ ಆ ಫೋಟೋಗೆ ಹಾಲು ಹಾಗೂ ನೀರಿನಿಂದ ತೊಳೆದು ಪೂಜೆ ಮಾಡುವುದನ್ನು ಮರೆಯಬಾರದು. ಇನ್ನು ಕೊನೆಯದಾಗಿ, ಹೊಸ್ತಿಲು ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡಬೇಕೇ ಅಥವಾ ಹೊರಗಡೆಯಿಂದ ಮಾಡಬೇಕೇ ಎನ್ನುವ ಗೊಂದಲ ಸಾಕಷ್ಟು ಜನರಲ್ಲಿದೆ. ನೀವು ಹೊಸ್ತಿಲ ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡುವುದು ಉತ್ತಮ. ಹಾಗೂ ಹಬ್ಬ ಹರಿದಿನಗಳಂಥ ಶುಭ ಸಂದರ್ಭದಲ್ಲಿ ದ್ವಾರಲಕ್ಷ್ಮಿಯನ್ನು ಅಂದರೆ ತೋರಣವನ್ನು ಹೊಸ್ತಿಲಿನ ಮೇಲ್ಭಾಗದಲ್ಲಿ ಹಾಕಬೇಕು. ಇದು ತುಂಬಾ ಶುಭವಾಗಿರುತ್ತದೆ. ಮನೆಯಲ್ಲಿ ಆನೆಯ ಬೊಂಬೆಗಳನ್ನು ಪ್ರತಿಯೊಬ್ಬರೂ ಏರ್ಪಾಡು ಮಾಡಿಕೊಳ್ಳಬೇಕು. ಗಜವೆಂದರೆ ಅದು ಅಧಿಕಾರ, ರಾಜಯೋಗ, ಅದೃಷ್ಟದ ಸಂಕೇತ. ಗಜಲಕ್ಷ್ಮಿಯ ಬಲ, ಎಡ ಎರಡೂ ಕಡೆ ಗಜಗಳನ್ನು ನೀವು ನೋಡಿಯೇ ಇರುತ್ತೀರಾ. ಅಂತಹ ಗಜಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲು, ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಲು, ಗೌರವ, ಕೀರ್ತಿ, ಹೆಸರು ಮಾಡಲು, ಹಣವನ್ನು ಮಾಡಲು ಗಜಗಳ ವಿಗ್ರಹವನ್ನು ಮನೆಯಲ್ಲಿಡಬೇಕು. ಹೇಗಿಡಬೇಕು ಅಂತ ನೋಡೋದಾದರೆ, ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಎರಡೂ ಕಡೆ ಚಿಕ್ಕ ಚಿಕ್ಕ ಆನೆಗಳ ವಿಗ್ರಹವನ್ನು ಇರಿಸಬೇಕು. ಒಂದು ಖಾಲಿ ಹಾಳೆಯ ಮೇಲೆ ಕೆಂಪು ಲೇಖನಿಯಿಂದ ನಿಮ್ಮ ಹಣದ ಕೋರಿಕೆಯನ್ನು ಬರೆದು ಮಂಗಳವಾರ ಅಥವಾ ಶುಕ್ರವಾರದ ದಿನದಂದು ಆನೆ ವಿಗ್ರಹದ ಕಾಲಿಗೆ ಕೆಂಪು ದಾರದ ಸಹಾಯದಿಂದ ನೀವು ಬರೆದಂಥ ಕೋರಿಕೆಯ ಪತ್ರವನ್ನು ಕಟ್ಟಬೇಕು. ಹೀಗೆ ಮಾಡೋದ್ರಿಂದ ಯಾವುದೇ ಒಂದು ರೂಪದಲ್ಲಿ ಮನೆಗೆ ಹಣ ಬಂದು ಸೇರುತ್ತದೆ. ಕಾರ್ಯ ನಷ್ಟಗಳು ಕಳೆದು ಅದೃಷ್ಟ ಪ್ರಾಪ್ತಿಯಾಗುತ್ತದೆ.
ನೀವು ನಿಮ್ಮ ಹಣದ ಕೋರಿಕೆಗಳನ್ನು ಒಂದು ಖಾಲಿ ಕಾಗದದ ಮೇಲೆ ಬರಿಬೇಕಾದ್ರೆ ಈ ವಿಶೇಷವಾದ ಶ್ಲೋಕವನ್ನು 3 ಬಾರಿ ಅಥವಾ 21 ಬಾರಿ ಹೇಳಿಕೊಳ್ಳಬೇಕು. ಈ ಶ್ಲೋಕ ಈ ವಿಧವಾಗಿದೆ: ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೈ ನಮಃ. ಸರ್ವಶಕ್ತಿಗಳನ್ನು ಹೊಂದಿರುವ ಎಲ್ಲ ಕಡೆ ವಾಸಿಸುವ ಗಜಗಳೇ, ನಿಮಗೆ ನನ್ನ ನಮಸ್ಕಾರ. ಎಲ್ಲ ಅಭಿಷ್ಟಗಳನ್ನು ನೆರವೇರಿಸಲು, ನನ್ನ ಕೋರಿಕೆಯನ್ನು ನೆರವೇರಿಸಲು ಈ ಶ್ಲೋಕದ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ. ಈ ಶ್ಲೋಕವನ್ನು ಹೇಳಿಕೊಳ್ತಾ ಕಾಗದದ ಮೇಲೆ ಹಣಕಾಸಿನ ಸಮಸ್ಯೆಗಳನ್ನು ಬರೆದು ವಿಶೇಷವಾಗಿ ಗಜದ ಕಾಲಿಗೆ ಕಟ್ಟಬೇಕು. ನೋಡಿದ್ರಲ್ಲ, ಮನೆಯ ವಾಸ್ತು ದೋಷಗಳು ಕಳೆಯಲು, ಮನೆಗೆ ವಿಶೇಷವಾಗಿ ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಲು ಯಾವೆಲ್ಲ ವಿಶೇಷ ಕೆಲಸಗಳನ್ನು ಮನೆಯಲ್ಲಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಗಜಲಕ್ಷ್ಮಿ, ಜೈ ಧಾನ್ಯಲಕ್ಷ್ಮಿ, ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಹೆಣ್ಣು ಮಕ್ಕಳು ಕುಂಕುಮ ಇಟ್ಕೊಂಡ್ರೆ ಆ ಮನೆಗೆ ಮಹಾಲಕ್ಷ್ಮಿ ನಡೆದುಕೊಂಡು ಬರುತ್ತಾಳೆ ಎನ್ನುತ್ತಾರೆ ನಮ್ಮ ಹಿರಿಯರು. ಮನೆಯ ಗೃಹಿಣಿಯ ಹಣೆಯ ಮೇಲೆ ಕೆಂಪು ಕುಂಕುಮವಿದ್ರೆ ಆ ಮನೆ ಕಳೆಕಳೆಯಾಗಿರುತ್ತದೆ. ಆದರೆ ಅದೇ ಕುಂಕುಮದ ಗುಟ್ಟು ನಿಮ್ಮ ಮನೆಯ ದರಿದ್ರವನ್ನ, ಇಲ್ಲದ ತೊಂದರೆಗಳನ್ನು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ತರುತ್ತದೆ ಎಂದು ನಿಮಗೆ ಗೊತ್ತಾ? ಆಶ್ಚರ್ಯವಾಗ್ತಿದೆ ಅಲ್ವಾ? ಅದೇ ಬೊಟ್ಟು ಇಟ್ಟುಕೊಳ್ಳುವುದು ಶುಭಪ್ರದ ಅಲ್ವಾ? ಆದ್ದರಿಂದ ಕಷ್ಟಗಳು ಬರುವುದು ಹೇಗೆ ಎಂದು ನೀವು ಕೇಳಬಹುದು. ಹೌದು, ತಾಯಿ ಕುಂಕುಮ ಇಟ್ಕೊಳ್ಳುವುದು ಮಹಾಭಾಗ್ಯವೇ. ಆದರೆ ಆ ಕುಂಕುಮ ಇಟ್ಟುಕೊಳ್ಳುವ ವಿಧಾನದಲ್ಲಿ ನಮಗೆ ತಿಳಿಯದಂತೆ ಈ ಇಂದಿನ ಓಟದ ಆಧುನಿಕ ಜೀವನದಲ್ಲಿ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳೇ ನಮಗೆ ಶಾಪವಾಗಿ ಪರಿಣಮಿಸುತ್ತವೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಪತಿ ಪತ್ನಿಯರ ನಡುವೆ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿವೆ. ಎಷ್ಟೇ ಹಣ ಸಂಪಾದಿಸಿದರೂ ಅದು ನೀರಿನಂತೆ ಖರ್ಚಾಗಿ ಹೋಗುತ್ತಿದೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ನಿಮ್ಮ ಯಜಮಾನರಿಗೆ ಅಥವಾ ಮಕ್ಕಳಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಬರುತ್ತಿವೆಯೇ? ಹಾಗಿದ್ರೆ ನೀವು ಪ್ರತಿದಿನ ಕುಂಕುಮ ಇಟ್ಕೊಳ್ಳುವಾಗ ಖಂಡಿತವಾಗಿಯೂ ಯಾವುದೋ ಒಂದು ದೊಡ್ಡ ತಪ್ಪು ಮಾಡ್ತಿದ್ದೀರಿ ಎಂದೇ ಅರ್ಥ. ಇಂದು ನಾನು ಹೇಳಲಿರುವ ಈ ವಿಷಯಗಳನ್ನು ಕೇಳಿದರೆ ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಅಯ್ಯೋ, ಇಷ್ಟು ದಿನ ಈ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿ ನಮ್ಮ ಕೈಯಾರೆ ನಮ್ಮ ಮನೆಯ ಸೌಭಾಗ್ಯವನ್ನು ನಾವೇ ದೂರ ಮಾಡಿಕೊಂಡ್ವಾ ಎಂದು ನೀವು ಬೇಸರ ಪಟ್ಟುಕೊಳ್ಳುತ್ತೀರಿ. ಆದರೆ ಚಿಂತಿಸಬೇಡಿ, ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏಕೆಂದರೆ ವಿಡಿಯೋದ ಮಧ್ಯದಲ್ಲಿ ಕುಂಕುಮ ಇಟ್ಟುಕೊಳ್ಳುವ ವಿಧಾನದ ಹಿಂದಿರುವ ದೊಡ್ಡ ವಿಜ್ಞಾನವನ್ನು ನಾನು ವಿವರಿಸುತ್ತೇನೆ. ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಮನೆಗೆ ಹಿಡಿದಿರುವ ದರಿದ್ರವೆಲ್ಲವೂ ತೊಲಗಿ ಕುಬೇರ ಯೋಗ ಒಲಿಯುವಂತೆ ಮಾಡುವ ಒಂದು ಅದ್ಭುತವಾದ ಕುಂಕುಮದ ಪರಿಹಾರವನ್ನು ತಿಳಿಸುತ್ತೇನೆ. ಆ ಪರಿಹಾರವನ್ನು ಮಾಡಿದರೆ ಸಾಕು, ನಿಮ್ಮ ಮನೆಯಲ್ಲಿ ಕನಕ ಮಳೆ ಸುರಿಯುತ್ತದೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಮನೆ ಯಾವಾಗಲೂ ಸಿರಿ ಸಂಪತ್ತಿನಿಂದ ಕಂಗೊಳಿಸಲಿ ಎಂದು ಮನಸಾರೆ ಆಶಿಸುತ್ತಾ ಕಮೆಂಟ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಜೈ ಭವಾನಿ ಎಂದು ಬರೆಯಿರಿ. ಆ ಅಮ್ಮನವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಮ್ಮ, ಒಂದು ಮನೆ ಉದ್ಧಾರ ಆಗಬೇಕಂದ್ರೂ ಅಥವಾ ನಾಶವಾಗಬೇಕಂದ್ರೂ ಅದು ಆ ಮನೆಯ ಗೃಹಿಣಿಯ ಕೈಯಲ್ಲೇ ಇರುತ್ತದೆ. ನೀವು ಬೆಳಗ್ಗೆ ನಿದ್ರೆಯಿಂದ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಎಷ್ಟೋ ಕೆಲಸಗಳನ್ನು ಮಾಡ್ತೀರಿ. ಆದರೆ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಕನ್ನಡಿಯ ಮುಂದೆ ನಿಂತು ನೀವು ಇಟ್ಟುಕೊಳ್ಳುವ ಆ ಕುಂಕುಮದ ಬೊಟ್ಟು ನಿಮ್ಮ ಇಡೀ ದಿನ ಹೇಗಿರಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ನಮ್ಮ ಮುಖದಲ್ಲಿ 2 ಹುಬ್ಬುಗಳ ಮಧ್ಯೆ ಇರುವ ಜಾಗವನ್ನು ಆಜ್ಞಾ ಚಕ್ರ ಎನ್ನುತ್ತಾರೆ. ಇದು ಸಾಕ್ಷಾತ್ ಶಿವ ಪಾರ್ವತಿಯರ ಸ್ಥಾನ. ನಮ್ಮ ದೇಹದಲ್ಲಿನ ಎಲ್ಲ ನುಡಿಗಳು ಇಲ್ಲೇ ಬಂದು ಸಂಧಿಸುತ್ತವೆ. ನೀವು ಕುಂಕುಮವನ್ನು ಯಾವ ಬೆರಳಿನಿಂದ ಇಡುತ್ತಿದ್ದೀರಿ, ಯಾವ ದಿಕ್ಕಿಗೆ ಮುಖ ಮಾಡಿ ಇಡುತ್ತಿದ್ದೀರಿ, ಎಂತಹ ಕುಂಕುಮವನ್ನು ಇಡುತ್ತಿದ್ದೀರಿ ಎಂಬುದರ ಮೇಲೆಯೇ ನಿಮ್ಮ ಪತಿಯ ಆಯಸ್ಸು, ನಿಮ್ಮ ಮತ್ತು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯ ಆಧಾರವಾಗಿರುತ್ತದೆ. ಈ ದಿನಗಳಲ್ಲಿ ಬಹಳಷ್ಟು ಮಹಿಳೆಯರು ಟಿವಿ ಸೀರಿಯಲ್ಗಳನ್ನು ನೋಡಿಯೋ ಅಥವಾ ಫ್ಯಾಷನ್ಗಾಗಿಯೋ ಸ್ಟಿಕ್ಕರ್ ಬೊಟ್ಟುಗಳನ್ನು ಬಳಸುತ್ತಿದ್ದಾರೆ. ಸ್ಟಿಕ್ಕರ್ ಬೊಟ್ಟಿನ ಹಿಂಭಾಗದಲ್ಲಿರುವ ಗಮ್ಮನ್ನು ರಾಸಾಯನಿಕಗಳಿಂದ ತಯಾರಿಸಿರುತ್ತಾರೆ. ಆ ಸ್ಟಿಕ್ಕರನ್ನು ಆಜ್ಞಾಚಕ್ರದ ಮೇಲೆ ಇಡುವುದರಿಂದ ನಿಮ್ಮ ದೇಹದಲ್ಲಿರುವ ಪಾಸಿಟಿವ್ ಎನರ್ಜಿ ಅಂದರೆ ಸಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಬ್ಲಾಕ್ ಆಗಿ ಹೋಗುತ್ತದೆ. ಅದಕ್ಕಾಗಿಯೇ ಗಮನಿಸಿ, ಸ್ಟಿಕ್ಕರ್ ಬೊಟ್ಟು ಇಟ್ಟುಕೊಳ್ಳುವವರಿಗೆ ಪದೇ ಪದೇ ತಲೆನೋವು ಬರುವುದು, ಮಾನಸಿಕ ಒತ್ತಡ ಹೆಚ್ಚಾಗುವುದು, ಕಿರಿಕಿರಿ ಮಾಡಿಕೊಳ್ಳುವುದು ನಡೆಯುತ್ತಿರುತ್ತದೆ. ಯಾವಾಗ ಮನೆಯ ಗೃಹಿಣಿ ಕಿರಿಕಿರಿ ಮಾಡಿಕೊಳ್ಳುತ್ತಾಳೋ ಅಲ್ಲಿ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿ ಉಂಟಾಗಿ ಮನೆಗೆ ಬರುವ ಮಹಾಲಕ್ಷ್ಮಿ ಹಿಂದಿರುಗಿ ಹೋಗುತ್ತಾಳೆ.
ಕುಂಕುಮ ಎಂಬುದು ಶುದ್ಧವಾದ ಅರಿಶಿನ, ನಿಂಬೆ ರಸ ಮತ್ತು ಹಸುವಿನ ತುಪ್ಪದಿಂದ ತಯಾರಾಗಿರುವ ಒಂದು ದಿವ್ಯ ಔಷಧ. ಅದನ್ನಿಟ್ಕೊಂಡ್ರೆ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ಈಗ ನಾನು ಹೇಳಲಿರುವ ತಪ್ಪುಗಳನ್ನು ನೀವು ಮಾಡ್ತಿದ್ದೀರಾ ಎಂದು ಗಮನವಿಟ್ಟು ಕೇಳಿ. ಈ ತಪ್ಪುಗಳನ್ನು ಯಾರು ಮಾಡುವುದಿಲ್ಲವೋ ಅವರ ಮನೆಗೆ ಕಷ್ಟಗಳು ಎಂಬುದು ಜೀವನದಲ್ಲಿ ಬರುವುದಿಲ್ಲ. ಮೊದಲನೇ ತಪ್ಪು, ಕುಂಕುಮವನ್ನು ಯಾವ ಬೆರಳಿನಿಂದ ಇಟ್ಕೊಳ್ತಿದ್ದೇವೆ. ಬಹಳಷ್ಟು ಮಹಿಳೆಯರು ಗಡಿಬಿಡಿಯಲ್ಲಿ ಕನ್ನಡಿಯ ಮುಂದೆ ನಿಂತು ತೋರು ಬೆರಳಿನಿಂದ ಅಂದರೆ ಇಂಡೆಕ್ಸ್ ಫಿಂಗರ್ನಿಂದ ಕುಂಕುಮ ಇಟ್ಟುಕೊಳ್ಳುತ್ತಾರೆ. ಇದು ಮಹಾಪಾಪ. ಶಾಸ್ತ್ರಗಳ ಪ್ರಕಾರ ತೋರು ಬೆರಳು ಎಂಬುದು ಅಹಂಕಾರದ ಪ್ರತೀಕ. ಅಷ್ಟೇ ಅಲ್ಲ, ಪಿತೃದೇವತೆಗಳಿಗೆ ತರ್ಪಣ ಬಿಡುವಾಗ ಮಾತ್ರ ತೋರು ಬೆರಳನ್ನು ಬಳಸುತ್ತಾರೆ. ನೀವು ತೋರು ಬೆರಳಿನಿಂದ ಕುಂಕುಮ ಇಟ್ಕೊಂಡ್ರೆ ಸಾಕ್ಷಾತ್ ನಿಮ್ಮ ಮನೆಗೆ ದರಿದ್ರವನ್ನ ಮತ್ತು ಮೃತ್ಯುವನ್ನ ಆಹ್ವಾನಿಸಿದಂತೆಯೇ ಸರಿ. ಯಾವಾಗಲೂ ಉಂಗುರದ ಬೆರಳಿನಿಂದಲೇ ಕುಂಕುಮ ಇಟ್ಟುಕೊಳ್ಳಬೇಕು. ಉಂಗುರದ ಬೆರಳು ಸೂರ್ಯನಾಡಿಗೆ ಸಂಬಂಧಿಸಿದ್ದಾಗಿದೆ. ಈ ಬೆರಳಿನಿಂದ ಬೊಟ್ಟು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಶಾಂತಿ, ಸುಖ ಮತ್ತು ಸಂಪತ್ತು ವೃದ್ಧಿಯಾಗುತ್ತವೆ. ಮಧ್ಯದ ಬೆರಳಿನಿಂದ ಇಟ್ಕೊಂಡ್ರೆ ಆಯಸ್ಸು ಹೆಚ್ಚುತ್ತದೆ. ಆದ್ದರಿಂದ ನಾಳೆಯಿಂದ ಉಂಗುರದ ಬೆರಳು ಅಥವಾ ಮಧ್ಯದ ಬೆರಳನ್ನು ಮಾತ್ರ ಬಳಸಿ. ಎರಡನೇ ತಪ್ಪು, ನಿಂತುಕೊಂಡು ಅಥವಾ ನಡೆಯುತ್ತಾ ಕುಂಕುಮ ಇಟ್ಟುಕೊಳ್ಳುವುದು. ಈ ದಿನಗಳಲ್ಲಿ ಮಹಿಳೆಯರಿಗೆ ಸಮಯವೇ ಇರುವುದಿಲ್ಲ. ಆಫೀಸ್ಗಳಿಗೆ ಹೋಗುವ ಗಡಿಬಿಡಿ, ಬ್ಯಾಗ್ ತಗಲಿಸಿಕೊಂಡು ನಡೆಯುತ್ತಲೋ ಅಥವಾ ಕಾರ್ನಲ್ಲಿ ಕುಳಿತು ಕುಂಕುಮ ಇಟ್ಟುಕೊಳ್ಳುತ್ತಾರೆ. ಅಮ್ಮ, ಕುಂಕುಮ ಎಂಬುದು ಅಮ್ಮನವರ ಸ್ವರೂಪ. ಅದನ್ನು ಅಷ್ಟೊಂದು ಅಗೌರವದಿಂದ ಇಟ್ಕೊಂಡ್ರೆ ಆ ಅಮ್ಮನವರಿಗೆ ಕೋಪ ಬರುವುದಿಲ್ಲವೇ? ಕುಂಕುಮ ಇಟ್ಟುಕೊಳ್ಳುವಾಗ ಕನಿಷ್ಠ 2 ನಿಮಿಷ ಕುಳಿತುಕೊಂಡು ಮನಸ್ಸಿನಲ್ಲಿ ಇಷ್ಟ ದೈವವನ್ನು ಸ್ಮರಿಸುತ್ತಾ ಇಟ್ಟುಕೊಳ್ಳಬೇಕು. ನಿಂತುಕೊಂಡು ಬೊಟ್ಟು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸಹ ಸ್ಥಿರವಾಗಿ ನಿಲ್ಲದೆ ಹೊರಟು ಹೋಗುತ್ತಾಳೆ. ಸ್ಥಿರವಾಗಿ ಕುಳಿತು ಬೊಟ್ಟು ಇಟ್ಟುಕೊಳ್ಳುವ ಗೃಹಿಣಿಯ ಮನೆಯಲ್ಲಿ ಸಿರಿ ಸಂಪತ್ತುಗಳು ಸ್ಥಿರವಾಗಿರುತ್ತವೆ. ಮೂರನೆಯ ತಪ್ಪು, ಕುಂಕುಮ ಕೆಳಗೆ ಉದುರುವುದು. ಬಹಳಷ್ಟು ಮನೆಗಳಲ್ಲಿ ನಾನು ನೋಡುತ್ತೇನೆ, ಮಹಿಳೆಯರು ಬೊಟ್ಟು ಇಟ್ಟುಕೊಳ್ಳುವಾಗ ಕುಂಕುಮ ಕೆಳಗೆ ಉದುರುತ್ತದೆ. ಅದನ್ನು ಹಾಗೆಯೇ ಬಿಟ್ಟು ಬಿಡುತ್ತಾರೆ. ನಂತರ ಅದರ ಮೇಲೆ ನಾವು ನಮ್ಮ ಮಕ್ಕಳು ಕಾಲಿಟ್ಟು ತುಳಿಯುತ್ತಿರುತ್ತೇವೆ. ಎಂತಹ ಘೋರವಿದು! ತಾಯಿ ಕೆಂಪು ಕುಂಕುಮ ಸಾಕ್ಷಾತ್ ರಜೋಗುಣಕ್ಕೆ ಮತ್ತು ಶಕ್ತಿಗೆ ಪ್ರತೀಕ. ಅದು ಕಾಲುಗಳ ಕೆಳಗೆ ಬಿದ್ದರೆ ಆ ಮನೆಯ ಯಜಮಾನ ಅಂದರೆ ನಿಮ್ಮ ಪತಿ ವೃತ್ತಿ ಜೀವನದಲ್ಲಿ ತೀವ್ರವಾದ ನಷ್ಟಗಳನ್ನು ಎದುರಿಸುತ್ತಾರೆ. ಸಾಲದ ಸುಳಿಗೆ ಸಿಲುಕುತ್ತಾರೆ. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವುದಿಲ್ಲ. ಅದಕ್ಕಾಗಿಯೇ ಕುಂಕುಮ ಇಟ್ಟುಕೊಳ್ಳುವಾಗ ಎಡಗೈಯನ್ನು ಕೆಳಗೆ ಆಸರೆಯಾಗಿ ಇಟ್ಟುಕೊಂಡು ಅತ್ಯಂತ ಜಾಗರೂಕತೆಯಿಂದ ಬೊಟ್ಟು ಇಟ್ಟುಕೊಳ್ಳಬೇಕು. ಒಂದು ವೇಳೆ ಕೆಳಗೆ ಬಿದ್ದರೆ ತಕ್ಷಣ ಅದನ್ನು ತೆಗೆದು ಯಾರ ಕಾಲು ತಾಕದ ಜಾಗದಲ್ಲಿ ಹಾಕಬೇಕು. ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ವಿಷಯಗಳು ಮುಂಚಿತವಾಗಿಯೇ ತಿಳಿದಿದ್ದವು. ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ತಿಳಿಯದೆ ಇಷ್ಟು ದಿನ ಈ ತಪ್ಪುಗಳನ್ನು ಮಾಡಿದರೆ, ತಿಳಿಯದೆ ತಪ್ಪು ಮಾಡಿದೆ ಅಮ್ಮ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳಿ. ತಪ್ಪನ್ನು ತಿಳಿದುಕೊಂಡು ತಿದ್ದಿಕೊಳ್ಳುವವರನ್ನು ಆ ದೇವಿಯು ಯಾವಾಗಲೂ ಕ್ಷಮಿಸುತ್ತಾಳೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳುತ್ತೇನೆ, ಕೇಳಿ. ಈ ಕಥೆಯನ್ನು ಕೇಳಿದರೆ ನಿಮ್ಮ ಮನಸ್ಸು ಕರಗಿ ಹೋಗುತ್ತದೆ. ಒಂದು ಊರಿನಲ್ಲಿ ಸುಮತಿ ಎಂಬ ಗೃಹಿಣಿ ಇದ್ದಳು. ಆಕೆ ತುಂಬ ಒಳ್ಳೆಯವಳು. ಪೂಜೆಗಳು, ವ್ರತಗಳು ಎಲ್ಲವನ್ನೂ ಮಾಡುತ್ತಿದ್ದಳು. ಆದರೆ ಅವಳ ಮನೆಯಲ್ಲಿ ಯಾವಾಗಲೂ ದರಿದ್ರವೇ. ಗಂಡನ ಸಂಪಾದನೆ ಎಲ್ಲ ಆಸ್ಪತ್ರೆಗಳಿಗೆ ಸಾಕಾಗುತ್ತಿತ್ತು. ಯಾವಾಗಲೂ ಏನಾದರೂ ಒಂದು ಅನಾರೋಗ್ಯ, ಸಾಲಗಾರರ ಕಾಟ. ತಡೆಯಲಾರದೆ ಆ ಗೃಹಿಣಿ ದಿನವೂ ಕಣ್ಣೀರು ಹಾಕುತ್ತಿದ್ದಳು. ನಾನು ಯಾರಿಗೂ ದ್ರೋಹ ಮಾಡಿಲ್ಲವಲ್ಲ, ಪ್ರತಿದಿನ ದೀಪ ಹಚ್ಚುತ್ತಿದ್ದೇನೆ. ನನಗೇಕೆ ಇಷ್ಟೊಂದು ಕಷ್ಟಗಳು ದೇವರೇ ಎಂದು ದೇವಸ್ಥಾನಕ್ಕೆ ಹೋಗಿ ಅಳುತ್ತಿದ್ದಳು. ಒಂದು ದಿನ ದೇವಸ್ಥಾನದಲ್ಲಿದ್ದ ಒಬ್ಬ ಅಜ್ಜಿ ಸುಮತಿಯನ್ನು ನೋಡಿ ಹತ್ತಿರ ಕರೆದು, ಅಮ್ಮ ಸುಮತಿ, ನಿನ್ನ ಹಣೆಯ ಮೇಲಿರುವ ಕುಂಕುಮ ಅದೇಕೆ ಪಕ್ಕಕ್ಕೆ ಸರಿದಿದೆ ಎಂದು ಕೇಳಿದಳು. ಆಗ ಸುಮತಿ ಹೇಳಿದಳು, ಏನೋ ಬಿಡಮ್ಮ, ಮನಸ್ಸು ಚೆನ್ನಾಗಿಲ್ವಲ್ಲ. ಅಳುತ್ತಲೇ ಎಡಗೈಯಿಂದ ಹಾಗೆ ಒರೆಸಿಕೊಂಡೆ. ಮತ್ತೆ ಗಡಿಬಿಡಿಯಲ್ಲಿ ನಿಂತುಕೊಂಡೆ. ಯಾವುದೋ ಪ್ಲಾಸ್ಟಿಕ್ ಡಬ್ಬದಲ್ಲಿದ್ದ ಕುಂಕುಮ ತಗೊಂಡು ಇಟ್ಟುಕೊಂಡೆ ಅಂದ್ಲು. ಆಗ ಆ ಅಜ್ಜಿ ಹೇಳಿದ್ಲು, ಹುಚ್ಚಿ, ನೀನು ಮಾಡುವ ತಪ್ಪುಗಳಿಂದಲೇ ನಿನ್ನ ಮನೆಗೆ ಆ ದುಸ್ಥಿತಿ ಬಂದಿದೆ. ಯಾವಾಗಲೂ ಕುಂಕುಮವನ್ನು ಎಡಗೈಯಿಂದ ಮುಟ್ಟಬಾರದು. ಎಡಗೈಯಿಂದ ಬೊಟ್ಟನ್ನು ಒರೆಸಬಾರದು. ಹಾಗೆ ಒಡೆದು ಹೋದ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕುಂಕುಮವನ್ನು ಇಡಬಾರದು. ಬೆಳ್ಳಿ, ಹಿತ್ತಾಳೆ ಅಥವಾ ಗಾಜಿನ ಸೀಸಾದಲ್ಲಿ ಇಟ್ಟುಕೊಳ್ಳಬೇಕು. ಅಳುತ್ತಾ ಬೊಟ್ಟು ಇಟ್ಕೊಂಡಾಗ ಆ ಕಣ್ಣೀರಿನ ಹನಿಗಳು ಕುಂಕುಮ ತಗುಲಿದರೆ ಆ ಮನೆ ಸ್ಮಶಾನವಾಗಿ ಮಾರ್ಪಡುತ್ತದೆ, ಅನಿಷ್ಟ ಉಂಟಾಗುತ್ತದೆ ಎಂದು ಗದರಿದಳು. ಸುಮತಿಗೆ ಆಗ ಜ್ಞಾನೋದಯವಾಯಿತು. ಅದರ ಮರುದಿನದಿಂದಲೇ ಆಕೆ ಅಚ್ಚುಕಟ್ಟಾಗಿ ಬೆಳಿಗ್ಗೆಯೇ ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ಪ್ರಶಾಂತವಾಗಿ ಕುಳಿತು ಬೆಳ್ಳಿಯ ಕುಂಕುಮದ ಭರಣಿಯಲ್ಲಿರುವ ಶುದ್ಧವಾದ ಕುಂಕುಮವನ್ನು ಬಲಗೈ ಉಂಗುರದ ಬೆರಳಿನಿಂದ ಓಂ ಶ್ರೀ ಮಾತ್ರೇ ನಮಃ ಎನ್ನುತ್ತಾ ಹಣೆಗೆ ಧರಿಸಲು ಶುರು ಮಾಡಿದಳು. ನಂಬಿ ಅಥವಾ ಬಿಡಿ, ಕೇವಲ 41 ದಿನಗಳಲ್ಲಿ ಆ ಮನೆಯ ಪರಿಸ್ಥಿತಿಯೇ ಬದಲಾಗಿ ಹೋಯಿತು. ಗಂಡನಿಗೆ ಒಳ್ಳೆಯ ಕೆಲಸ ಸಿಕ್ಕಿತು. ಸಾಲವೆಲ್ಲ ತೀರಿ ಹೋಯಿತು.
ಈಗ ಆ ಮನೆ ಕಳೆಕಳೆಯಾಗಿ ಕಂಗೊಳಿಸುತ್ತಿದೆ. ನೋಡಿದ್ರಲ್ಲ, ಒಂದು ಸಣ್ಣ ಕುಂಕುಮದ ಬೊಟ್ಟಿನ ಹಿಂದೆ ಎಂತಹ ಶಾಸ್ತ್ರ ಅಡಗಿದೆ ಎಂದು. ಏನಿದೆ ಬಿಡಿ, ಇದು ಕೇವಲ ಕೆಂಪು ಪುಡಿ ತಾನೆ ಎಂದು ಯಾವಾಗಲೂ ಕುಂಕುಮವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಸಂಪ್ರದಾಯದಲ್ಲಿರುವ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ವಿಜ್ಞಾನವಿದೆ, ಒಂದು ಪರಮಾರ್ಥವಿದೆ. ಅವುಗಳನ್ನು ಗೌರವಿಸಿ ಆಚರಿಸುವವರಿಗೆ ಜೀವನದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಇಂದು ನಾನು ಹೇಳಿದ ವಿಷಯಗಳು ನಿಮಗೆ ತುಂಬ ಉಪಯೋಗವಾಗಲಿದೆ ಎಂದು ನಾನು ಮನಸಾರೆ ನಂಬುತ್ತೇನೆ. ನಾಳೆಯಿಂದ ಅಲ್ಲ, ಈ ಕ್ಷಣದಿಂದಲೇ ನೀವು ಮಾಡುವ ತಪ್ಪುಗಳನ್ನು ತಿದ್ದಿಕೊಳ್ಳಿ. ನಿಮ್ಮ ಮನೆಯನ್ನು ಒಂದು ದೇವಾಲಯದಂತೆ ಬದಲಾಯಿಸಿಕೊಳ್ಳಿ. ಮನೆಯ ಗೃಹಿಣಿ ಸಂತೋಷವಾಗಿದ್ದರೆ ಮಾತ್ರ ಆ ಮನೆ ಸ್ವರ್ಗವಾಗುತ್ತದೆ. ನಿಮ್ಮ ಮುಖದಲ್ಲಿನ ಮುಗುಳು ನಗು ಹಾಗೂ ನಿಮ್ಮ ಹಣೆಯ ಮೇಲಿನ ಕುಂಕುಮದ ಕಳೆ ಎಂದೆಂದಿಗೂ ಹೀಗೆಯೇ ಇರಲಿ ಎಂದು ಆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.